ನಮಸ್ತೆ ವೀಕ್ಷಕರೇ, ಈ ದಿನ ಸಂಸ್ಕೃತದಲ್ಲಿನ ಮಾನವ ದೇಹದ ಅಂಗಾಂಗಗಳ ಹೆಸರುಗಳನ್ನು ಕನ್ನಡದಲ್ಲಿ ತಿಳಿಯೋಣ. ಮುಖಂ ಮುಖ, ಶಿರಃ ತಲೆ, ಕೇಶಃ ಕೂದಲು, ಶಿಖ ಜುಟ್ಟು, ನಾಸಿಕ ಮೂಗು, ಓಷ್ಠಃ ತುಟಿ ಅಧರಃ ಕೆಳತುಟಿ, ಶ್ಮಶ್ರು ಮೀಸೆ, ಜಿಹ್ವಾ ನಾಲಿಗೆ, ಕರ್ಣಃ ಕಿವಿ, ಕಪೋಲಃ ಕೆನ್ನೆ, ನೇತ್ರಂ ಕಣ್ಣು, ಭೂಹು ಹುಬ್ಬು, ಲಲಾಟಂ ಹಣೆ, ಅಶ್ರು ಕಣ್ಣೀರು, ದಂತಃ ಹಲ್ಲು, ಕಂಠಃ ಕುತ್ತಿಗೆ, ಚಿಬುಕಂ ಗದ್ದ ಅಥವಾ ಗಲ್ಲ, ಹಾಸ್ಯಂ ಬಾಯಿ, ಉರುಹು ಎದೆ, ಸ್ಕಂದಃ ಭುಜ, ಬಾಹುಃ ತೋಳು, ನಾಭಿಃ ಹೊಕ್ಕಳು, ಉದರಂ ಹೊಟ್ಟೆ, ಕಟಿಃ ಸೊಂಟ, ಅಂಗುಲಿ ಬೆರಳು, ಅಂಗುಷ್ಟಃ ಹೆಬ್ಬೆರಳು, ತರ್ಜನಿ ತೋರುಬೆರಳು, ಮಧ್ಯಮ ಮಧ್ಯ ಬೆರಳು, ಅನಾಮಿಕ ಉಂಗುರದ ಬೆರಳು, ಕನಿಷ್ಠಕ ಕಿರುಬೆರಳು, ನಖಃ ಉಗುರು, ಕರತಲಂ ಅಂಗೈ, ಹಸ್ತಃ ಕೈ, ಪಾದಃ ಕಾಲು, ಪಾದತಲಂ ಅಂಗಾಲು, ಜಾನುಃ ಮಂಡಿ ಅಥವಾ ಮೊಣಕಾಲು, ಊರುಃ ತೊಡೆ, ಪೃಷ್ಠಂ ಬೆನ್ನು ಹಿಂಭಾಗ, ಮಸ್ತಿಷ್ಕಂ ಮೆದುಳು, ಅಸ್ಥಿ ಮೂಳೆ, ಕೇಶರುಃ ಬೆನ್ನು ಮೂಳೆ, ಧಮನಿಃ ನರ, ಯಕೃತ್ ಪಿತ್ತಜನಕಾಂಗ, ವ್ರಣಃ ಗಾಯ, ಅನುಃ ದವಡೆ, ಕಪಾಲಃ ತಲೆಬುರುಡೆ, ಕಾಲಕಂ ಮಚ್ಚೆ, ಜಂಘ ಕಣಕಾಲಿನ ಹಿಂಭಾಗ, ಪಾರ್ಶ್ವೀಃ ಹಿಮ್ಮಡಿ, ಗುಲ್ಪಃ ಹಿಮ್ಮಡಿ ಗಂಟು, ಕೂರ್ಪರಃ ಮೊಣಕೈ, ಮಣಿಬಂಧ ಮಣಿಕಟ್ಟು, ಅಸ್ಥಿಪಂಜರಂ ಅಸ್ಥಿಪಂಜರ ಅಥವಾ ಎಲುಬು, ಕನೀನಿಕ ಕಣ್ಣುಗುಡ್ಡೆ, ಪಕ್ಷಂ ಕಣ್ಣುರೆಪ್ಪೆ, ಕಲ್ವಾಟದ ಬೋಳುತಲೆ, ದಮ್ಮಿಲ್ಲಃ ಜಡೆ, ಸೀಮಂತಃ ಬೈತಲೆ, ಅಲಕಃ ಗುಂಗುರು ಕೂದಲು. ಧನ್ಯವಾದಗಳು ಸ್ನೇಹಿತರೆ, ಎಲ್ಲರಿಗೂ ಶುಭವಾಗಲಿ.